ಹಲೋ ಎವ್ರಿವನ್. 36ನೇ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn is equal to 3n² plus 2n ಆಗಿದೆ. ಹಾಗಾದರೆ ಶ್ರೇಣಿಯ nನೇ ಪದವನ್ನ ಕಂಡುಹಿಡಿಯಿರಿ. ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮೊದಲನೇದಾಗಿ n ಪದಗಳ ಮೊತ್ತವನ್ನ ಕೊಟ್ಟಿದ್ದಾರೆ. ಸೊ Sn is equal to ಏನ್ ಹೇಳಿ 3n² plus 2n. ಸೊ ಇಲ್ಲಿ n is equal to 1 ಆದಾಗ ಏನಾಗತ್ತೆ ಮಕ್ಕಳೇ, S1 is equal to 3 1² plus 2 into 1. ಸೊ ಇದೇನಾಯ್ತು 3 plus 2 is equal to 5. ಅದೇ n is equal to 2 ಆದಾಗ S2 is equal to ಏನಾಗತ್ತೆ ಹೇಳಿ 3 ಗುಣಿಸು 2 whole square plus 2 ಗುಣಿಸು 2 is equal to ಏನಾಯ್ತು 2 2 4 4 3 12 plus 4 is equal to ಎಷ್ಟಾಯ್ತು ಹೇಳಿ 16. n is equal to 3 ಆದಾಗ S3 ಏನಾಯ್ತು ಹೇಳಿ 3 ಗುಣಿಸು 3 ಸ್ಕ್ವೇರ್ ಪ್ಲಸ್ 2 ಗುಣಿಸು 3. ಸೊ ಇದೇನಾಗುತ್ತೆ 3 3 9 9 3 27 ಪ್ಲಸ್ 3 2 6. ಸೊ ಎಷ್ಟಾಗುತ್ತೆ ಇದು 13 ಅಂದ್ರೆ 33 ಆಯ್ತು ಅಲ್ವಾ. ಸೊ ಈಗ ನಾವು A1 ಅನ್ನ ನೋಡೋಣ. ಸೊ A1 is equal to ಏನ್ ಹೇಳಿ S1. ಸೊ is equal to ಎಷ್ಟಿದೆ 5. A2 is equal to ಏನ್ ಹೇಳಿ S2 minus S1 ಮಾಡಿದಾಗ ನಮ್ಗೆ ಎರಡನೇ ಪದ ಸಿಗತ್ತೆ. ಸೊ S2 ಎಷ್ಟು 16 ಮೈನಸ್ 5 ಎಷ್ಟಾಯ್ತು ಹೇಳಿ 11. ಹಾಗಾದ್ರೆ A2 ಎಷ್ಟಾಯ್ತು ಹೇಳಿ 11. ಅದೇ ರೀತಿಯಾಗಿ A3 is equal to ಏನ್ ಹೇಳಿ S3 minus S2. ಸೊ is equal to 33 minus 16 is equal to ಏನ್ ಹೇಳಿ 17 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಬೇಕಾಗಿರುವಂತಹ ಸಮಾಂತರ ಶ್ರೇಣಿ ಯಾವ್ದಾಯ್ತು ಮಕ್ಕಳೇ? ಸೊ ಬೇಕಾದಂತಹ ಸಮಾಂತರ ಶ್ರೇಣಿ ಏನಾಯ್ತು ಹೇಳಿ 5, 11, 17 so on ಆಯ್ತು. ಸೊ ಈಗ ನಾವು nನೆಯ ಪದವನ್ನ ಕಂಡುಹಿಡಿಯಬೇಕು. ಸೊ ಇಲ್ಲಿ nನೇ ಪದ ಕಂಡುಹಿಡಿಯುವ ಸೂತ್ರ ಏನು ಹೇಳಿ an is equal to a plus n minus 1 into d. ಸೊ ಇಲ್ಲಿ a ಎಷ್ಟಿದೆ ಮೊದಲನೆಯ ಪದ 5 ಪ್ಲಸ್ n minus 1 into d ಎಷ್ಟಿದೆ d ವ್ಯತ್ಯಾಸ 6 ಅಲ್ವಾ. ಸೊ a2 minus a1 ಮಾಡಿ A3 minus A2 ಮಾಡಿದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗತ್ತೆ, ಕಾನ್ಸ್ಟೆಂಟ್ ಆಗಿರತ್ತೆ. ಸೊ ಈಸ್ ಈಕ್ವಲ್ ಟು 5 ಪ್ಲಸ್ n minus 1. ಸೊ ಇಲ್ಲಿ 6 ಗುಣಿಸು n ಏನಾಯ್ತು 6n ಪ್ಲಸ್ ಮೈನಸ್ ಮೈನಸ್ 6. ಸೊ an ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ 5 ಮೈನಸ್ 6 ಅಂದ್ರೆ 1 r ಇಂಟು n ಮೈನಸ್ 1 ಆಯ್ತು. ಸೊ ಈಗ ಇಲ್ಲೇನ್ ಹೇಳ್ತಾ ಇದ್ದಾರೆ ಅವರು, ಶ್ರೇಣಿಯ 59 ಪದಗಳಿದ್ದಾರೆ. ಆ ಶ್ರೇಣಿಯಲ್ಲಿ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನ ಹೇಳಬೇಕು ನಾವು ಅಲ್ವಾ. ಸೊ ಈಗ 59 ಪದಗಳನ್ನ ಹೊಂದಿದ್ರೆ ಕೊನೆಯ 10 ಪದಗಳನ್ನ ಹೇಳಬೇಕು. ಸೊ ಕೊನೆಯ 10 ಪದಗಳ ಮೊತ್ತ ಹೇಗಿರತ್ತೆ ಮಕ್ಕಳೇ, ಮೊದಲ 59 ಪದಗಳ ಮೊತ್ತ ಮೈನಸ್ ಮೊದಲ 49 ಪದಗಳ ಮೊತ್ತ ಮಾಡಿದ್ರೆ ನಮ್ಗೆ ಕೊನೆಯ 10 ಪದ ಸಿಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೊನೆಯ 10 ಪದಗಳ ಮೊತ್ತ ಇಸ್ ಈಕ್ವಲ್ ಟು ಏನ್ ಹೇಳಿ ಮೊದಲ 59 ಪದಗಳ ಮೊತ್ತ ಮೈನಸ್ ಏನು ಹೇಳಿ ಮೊದಲ 49 ಪದಗಳ ಮೊತ್ತ ಆಗತ್ತೆ ಅಲ್ವಾ. ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ ಎಸ್ 59 ಪದಗಳ ಮೊತ್ತ. ಸೊ 1 ಸೆಕೆಂಡ್. ಸೊ 59 ಪದಗಳ ಮೊತ್ತ ಮೈನಸ್ ಏನ್ ಹೇಳಿ
49 ಪದಗಳ ಮೊತ್ತ ಆಗುತ್ತೆ. ಸೊ ಈಸ್ ಈಕ್ವಲ್ ಟು 59 ಪದಗಳ ಮೊತ್ತ. ಸೊ ಇಲ್ಲಿ ಎನ್ ನ ಮೊತ್ತ ಕಂಡುಹಿಡಿಯುವ ಸೂತ್ರ ಏನ್ ಹೇಳಿ, n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ ಇಲ್ಲಿ ಎನ್ ಏನ್ ಹೇಳಿ 59 ಡಿವೈಡೆಡ್ ಬೈ 2 ಇಂಟು 2 ಗುಣಿಸು ಮೊದಲನೇ ಪದ 5 ಪ್ಲಸ್ 59 ಮೈನಸ್ 1 ಇಂಟು ಡಿ 6 ಅಲ್ವಾ, ಮೈನಸ್ 49 ಪದಗಳ ಮೊತ್ತ. ಸೊ ಎನ್ ಏನ್ ಹೇಳಿ 49 ಡಿವೈಡೆಡ್ ಬೈ 2 ಇಂಟು 2 ಗುಣಿಸು 5 2a ಪ್ಲಸ್ n-1 ಇಂಟು ಡಿ. ಸೊ ಇದೇನಾಗುತ್ತೆ ಹೇಳಿ 59 ಡಿವೈಡೆಡ್ ಬೈ 2. ಸೊ 5 2 10 ಪ್ಲಸ್ 58 ಗುಣಿಸು 6 58 ಗುಣಿಸು 6 ಮೈನಸ್ 49 ಡಿವೈಡೆಡ್ ಬೈ 2 ಇಂಟು 5 2 10. ಸೊ 48 ಗುಣಿಸು 6. ಸೊ ಇಸ್ ಈಕ್ವಲ್ ಟು 59 ಡಿವೈಡೆಡ್ ಬೈ 2. ಸೊ 10 ಪ್ಲಸ್ 58 ಗುಣಿಸು 6 ಎಷ್ಟು 8 348 ಆಗತ್ತೆ. ಮೈನಸ್ 49 ಡಿವೈಡೆಡ್ ಬೈ 2. ಸೊ 10 ಪ್ಲಸ್ 48 28 288 ಆಯ್ತು ಅಲ್ವಾ. ಸೊ ಈಗ ಇಸ್ ಈಕ್ವಲ್ ಟು, ಸೊ ಈಗ ಎಷ್ಟಾಯ್ತು ಇದು 59 ಡಿವೈಡೆಡ್ ಬೈ 2 ಗುಣಿಸು 148 ಪ್ಲಸ್ 10 ಎಷ್ಟಾಗುತ್ತೆ 358 ಮೈನಸ್ 49 ಡಿವೈಡೆಡ್ ಬೈ 2 ಗುಣಿಸು 10 ಪ್ಲಸ್ 288 ಅಂದ್ರೆ 298 ಆಗುತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು, ಸೊ ಇದು 2 1 2 1 2 7 14 2 9 18. ಸೊ ಅದೇ ರೀತಿ 2 1 2 1 2 4 2 9. ಓಕೆ, ಸೊ ಈಗ ಇಸ್ ಈಕ್ವಲ್ ಟು 59 ಗುಣಿಸು 179 ಮೈನಸ್ 49 ಗುಣಿಸು 149 ಅಲ್ವಾ. ಸೊ 59 ಗುಣಿಸು 179 ಮೈನಸ್ 49 ಗುಣಿಸು 149 ಆಯ್ತು. ಸೊ ಈಗ ಇದನ್ನ ಗುಣಿಸಿದಾಗ ಇಸ್ ಈಕ್ವಲ್ ಟು 10,561 ಮೈನಸ್ 7,301. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3,260 ಆಗತ್ತೆ ಮಕ್ಕಳೇ. ಓಕೆ, ಥ್ಯಾಂಕ್ ಯು.